ಬಡವರು ಹಸಿವಿನಿಂದ ಇರಬಾರದು ಅಂತ ಸರ್ಕಾರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ಸಾವಿರಾರು ಕ್ವಿಂಟಲ್ ಜೋಳ ಖರೀದಿ ಮಾಡಿ ಗೋದಾಮಲ್ಲಿ ದಾಸ್ತಾನು ಮಾಡಿತ್ತು. ಹೀಗೆ ದಾಸ್ತಾನು ಮಾಡಿ ವರ್ಷ ಕಳೆದರೂ ಕೂಡ ಆ ಜೋಳ ಗೋದಾಮಿನಲ್ಲೇ ಕೊಳಿತಾ ಇದೆ. 4 ರಿಂದ 5 ಕೋಟಿ ರೂಪಾಯಿ ಮೌಲ್ಯದ ಜೋಳದಲ್ಲಿ ಹುಳು. ಗೋದಾಮಿಗೆ ಉಪಲೋಕಾಯುಕ್ತ ದಿಢೀರ್ ವಿಸಿಟ್. ಈ ದೃಶ್ಯವನ್ನೊಮ್ಮೆ ನೋಡ್ಕೊಂಡು ಬಿಡಿ. ಗೋದಾಮಿನಲ್ಲಿ ಸಂಗ್ರಹಿಸಿರುವ ಸಾವಿರಾರು ಕ್ವಿಂಟಲ್ ಜೋಳದಲ್ಲಿ ಹುಳಗಳ ರಾಶಿ. ಬಡವರಿಗೆ ವಿತರಿಸಲು ಬಳ್ಳಾರಿಯಲ್ಲಿ ರಾಜ್ಯ ಉಗ್ರಾಣ ನಿಗಮದ ಗೋದಾಮಿನಲ್ಲಿ ಸರ್ಕಾರ ಇವನ್ನ ಸಂಗ್ರಹಿಸಿತ್ತು. 4 ರಿಂದ 5 ಕೋಟಿ ರೂಪಾಯಿ ಮೌಲ್ಯದ ಸುಮಾರು 24,000 ಕ್ವಿಂಟಲ್ ಜೋಳ ಸಂಗ್ರಹಿಸಿ 1 ವರ್ಷ ಕಳೆದಿದೆ. ಆದರೆ ಇನ್ನೂ ಕೂಡ ಬಡವರಿಗೆ ವಿತರಣೆ ಆಗಿಲ್ಲ. ಗೋದಾಮು ವ್ಯವಸ್ಥಾಪಕರನ್ನ ಕೇಳಿದ್ರೆ ನಮಗೆ ಸರ್ಕಾರದಿಂದ ರಿಲೀಸಿಂಗ್ ಆರ್ಡರ್ ಬಂದಿಲ್ಲ ಅಂತಾರೆ. ಇನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ತಲೆಮರೆಸಿಕೊಂಡು ತಿರುಗಾಡ್ತಿದ್ದಾರೆ. ಈಗ ಆಕ್ಚುಲಿ ಸರ್ 6 ಮಂತ್ಸ್ ಜವಾರ್ ಬಂದ್ಬಿಟ್ಟು 6 ಮಂತ್ಸ್ ಸ್ಟೋರೇಜ್ ಮಾಡ್ಕೋಬಹುದು. ನಮ್ದು 3 ಮಂತ್ಸ್ ಇದೆ ಪೀರಿಯಡ್, ಬಾಂಡಲ್ಲಿ 3 ಮಂತ್ಸ್ ಅಂತಾನೆ ಮಾಡಿರ್ತೀವಿ. ಆದ್ರೂ ಕೂಡ ಕೆಲವು ಪ್ರಾಬ್ಲಮ್ಸ್ ಗಳಿಂದ ನಮಗೆ ಯಾರುಗಳನ್ನು ರವಾನಿಸಕ್ಕೆ ಆಗಿರಂಗಿಲ್ಲ. ಬೇರೆ ರೀತಿಯಾಗಿರುತ್ತೆ, ಬೇರೆ ಸರ್ಕಿಗೆ ಅಲಾಟ್ಮೆಂಟ್ ಕೊಟ್ಟಿರ್ತಾರೆ ಸರ್ಕಾರದ ಕಡೆಯಿಂದ. ನಾವು 6 ಮಂತ್ಸ್ ವರೆಗೂ ನಮ್ಮ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಮ್ಯಾನೇಜ್ ಮಾಡಬಹುದು. ಬಟ್ ಆದ್ರೂ ಕೂಡ ನಮ್ಮ ಒಂದು ಗೋದಾಮಿನಲ್ಲಿ 1 ವರ್ಷದವರೆಗೆ ದಾಸ್ತಾನುಗಳನ್ನೇ ನಮ್ಮ ಗೋದಾಮಿನಲ್ಲಿ ಬಿಟ್ಟಿರ್ತಾರೆ. ಆದೇಶಗಳನ್ನು ರವಾನಿಸಿರುವುದಿಲ್ಲ. 1 ವರ್ಷದವರೆಗೆ ದಾಸ್ತಾನ ಆಗಿರುವ ಸರಕನ್ನ ನಾವು ಈಗ ಜನವರಿ ಮಂತ್ ಅಲ್ಲಿ ಅಲಾಟ್ಮೆಂಟ್ ಕೊಟ್ಟಿರೋ ಕಾರಣ ರಿಲೀಸ್ ಕೊಡ್ತಾ ಇದೀವಿ. ಇನ್ನು ಗೋದಾಮಿಗೆ ದಿಢೀರ್ ಭೇಟಿ ನೀಡಿದ ಉಪಲೋಕಾಯುಕ್ತ ಬಿ ವೀರಪ್ಪ ದಂಗಾಗಿ ಹೋದ್ರು. ಬಡವರು ತಿನ್ನುವ ಜೋಳಕ್ಕೆ ಹುಳ ಬಿದ್ದು ಗಬ್ಬೆದ್ದು ನಾರ್ತಿದೆ. ಇದನ್ನ ನಾಯಿನೂ ತಿನ್ನಲ್ಲ. ಇದರಲ್ಲಿ ಒಬ್ಬ ಅಧಿಕಾರಿ ಮಾತ್ರ ಅಲ್ಲ, ಸಚಿವರು, ಸರ್ಕಾರ ಎಲ್ಲರೂ ಇದಕ್ಕೆ ಹೊಣೆ ಅಂತ ಗರಂ ಆದ್ರು. ನನಗಂತೂ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಾನು ಅಲ್ಲಿಂದ ಬಂದಿದ್ದೀನಿ, ಬೇಸಿಕ್ ಗೊತ್ತಾಗುತ್ತೆ. ಆ ಒಳಗಡೆ ಇದೆಲ್ಲ ತಿಂದುಬಿಟ್ಟು ಜೋಳ ಒಳಗಡೆ ಮೇಲೆ ಮಾತ್ರ ಹೊಟ್ಟಿದೆ. ಇದನ್ನು ಕಳಿಸಿದ್ರೆ ತಿಂದ ಜನಗಳಿಗೆ ಅಪಾಯ. ಪ್ರಾಣಿಗಳು ತಿನ್ನಲ್ಲ, ನಾಯಿಗಳು ತಿನ್ನಲ್ಲ. ಇದನ್ನು ಜನಗಳಿಗೆ ಕಳಿಸ್ತೀವಿ ಅಂತ 48,000 ಮೂಟೆ ಬ್ಯಾಗ್ಸ್ ವೇಸ್ಟ್ ಬಿಕಾಸ್ ಆಫ್ ನೆಗ್ಲಿಜೆನ್ಸ್ ಬೈ ದಿ ಪಾರ್ಟೀಸ್. ಆಲ್ ದಿ ಅಥಾರಿಟೀಸ್ ರೆಸ್ಪಾನ್ಸಿಬಿಲಿಟಿ. ಅವರೊಬ್ಬರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಒಂದು ತುತ್ತು ಅನ್ನಕ್ಕೂ ಗತಿ ಇಲ್ಲದೆ ಅದೆಷ್ಟೋ ಮಂದಿ ನೀರು ಕುಡಿದು ಬೀದಿಯಲ್ಲಿ ಕಾಲ ಕಳೀತಾ ಇದ್ದಾರೆ. ಅಂಥದರ ನಡುವೆ ಇಷ್ಟು ದೊಡ್ಡ ಪ್ರಮಾಣದ ಜೋಳ ಹುಳ ಬೀಳೋವರೆಗೂ ಸುಮ್ಮನಿದ್ದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಡವರು ಹಸಿವಿನಿಂದ ಇರಬಾರದು ಅಂತ ಸರ್ಕಾರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ಸಾವಿರಾರು ಕ್ವಿಂಟಲ್ ಜೋಳ ಖರೀದಿ ಮಾಡಿ ಗೋದಾಮಲ್ಲಿ ದಾಸ್ತಾನು ಮಾಡಿತ್ತು. ಹೀಗೆ ದಾಸ್ತಾನು ಮಾಡಿ ವರ್ಷ ಕಳೆದರೂ ಕೂಡ ಆ ಜೋಳ ಗೋದಾಮಿನಲ್ಲೇ ಕೊಳಿತಾ ಇದೆ. 4 ರಿಂದ 5 ಕೋಟಿ ರೂಪಾಯಿ ಮೌಲ್ಯದ ಜೋಳದಲ್ಲಿ ಹುಳು. ಗೋದಾಮಿಗೆ ಉಪಲೋಕಾಯುಕ್ತ ದಿಢೀರ್ ವಿಸಿಟ್. ಈ ದೃಶ್ಯವನ್ನೊಮ್ಮೆ ನೋಡ್ಕೊಂಡು ಬಿಡಿ. ಗೋದಾಮಿನಲ್ಲಿ ಸಂಗ್ರಹಿಸಿರುವ ಸಾವಿರಾರು ಕ್ವಿಂಟಲ್ ಜೋಳದಲ್ಲಿ ಹುಳಗಳ ರಾಶಿ. ಬಡವರಿಗೆ ವಿತರಿಸಲು ಬಳ್ಳಾರಿಯಲ್ಲಿ ರಾಜ್ಯ ಉಗ್ರಾಣ ನಿಗಮದ ಗೋದಾಮಿನಲ್ಲಿ ಸರ್ಕಾರ ಇವನ್ನ ಸಂಗ್ರಹಿಸಿತ್ತು. 4 ರಿಂದ 5 ಕೋಟಿ ರೂಪಾಯಿ ಮೌಲ್ಯದ ಸುಮಾರು 24,000 ಕ್ವಿಂಟಲ್ ಜೋಳ ಸಂಗ್ರಹಿಸಿ 1 ವರ್ಷ ಕಳೆದಿದೆ. ಆದರೆ ಇನ್ನೂ ಕೂಡ ಬಡವರಿಗೆ ವಿತರಣೆ ಆಗಿಲ್ಲ. ಗೋದಾಮು ವ್ಯವಸ್ಥಾಪಕರನ್ನ ಕೇಳಿದ್ರೆ ನಮಗೆ ಸರ್ಕಾರದಿಂದ ರಿಲೀಸಿಂಗ್ ಆರ್ಡರ್ ಬಂದಿಲ್ಲ ಅಂತಾರೆ. ಇನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ತಲೆಮರೆಸಿಕೊಂಡು ತಿರುಗಾಡ್ತಿದ್ದಾರೆ. ಈಗ ಆಕ್ಚುಲಿ ಸರ್ 6 ಮಂತ್ಸ್ ಜವಾರ್ ಬಂದ್ಬಿಟ್ಟು 6 ಮಂತ್ಸ್ ಸ್ಟೋರೇಜ್ ಮಾಡ್ಕೋಬಹುದು. ನಮ್ದು 3 ಮಂತ್ಸ್ ಇದೆ ಪೀರಿಯಡ್, ಬಾಂಡಲ್ಲಿ 3 ಮಂತ್ಸ್ ಅಂತಾನೆ ಮಾಡಿರ್ತೀವಿ. ಆದ್ರೂ ಕೂಡ ಕೆಲವು ಪ್ರಾಬ್ಲಮ್ಸ್ ಗಳಿಂದ ನಮಗೆ ಯಾರುಗಳನ್ನು ರವಾನಿಸಕ್ಕೆ ಆಗಿರಂಗಿಲ್ಲ. ಬೇರೆ ರೀತಿಯಾಗಿರುತ್ತೆ, ಬೇರೆ ಸರ್ಕಿಗೆ ಅಲಾಟ್ಮೆಂಟ್ ಕೊಟ್ಟಿರ್ತಾರೆ ಸರ್ಕಾರದ ಕಡೆಯಿಂದ. ನಾವು 6 ಮಂತ್ಸ್ ವರೆಗೂ ನಮ್ಮ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಮ್ಯಾನೇಜ್ ಮಾಡಬಹುದು. ಬಟ್ ಆದ್ರೂ ಕೂಡ ನಮ್ಮ ಒಂದು ಗೋದಾಮಿನಲ್ಲಿ 1 ವರ್ಷದವರೆಗೆ ದಾಸ್ತಾನುಗಳನ್ನೇ ನಮ್ಮ ಗೋದಾಮಿನಲ್ಲಿ ಬಿಟ್ಟಿರ್ತಾರೆ. ಆದೇಶಗಳನ್ನು ರವಾನಿಸಿರುವುದಿಲ್ಲ. 1 ವರ್ಷದವರೆಗೆ ದಾಸ್ತಾನ ಆಗಿರುವ ಸರಕನ್ನ ನಾವು ಈಗ ಜನವರಿ ಮಂತ್ ಅಲ್ಲಿ ಅಲಾಟ್ಮೆಂಟ್ ಕೊಟ್ಟಿರೋ ಕಾರಣ ರಿಲೀಸ್ ಕೊಡ್ತಾ ಇದೀವಿ. ಇನ್ನು ಗೋದಾಮಿಗೆ ದಿಢೀರ್ ಭೇಟಿ ನೀಡಿದ ಉಪಲೋಕಾಯುಕ್ತ ಬಿ ವೀರಪ್ಪ ದಂಗಾಗಿ ಹೋದ್ರು. ಬಡವರು ತಿನ್ನುವ ಜೋಳಕ್ಕೆ ಹುಳ ಬಿದ್ದು ಗಬ್ಬೆದ್ದು ನಾರ್ತಿದೆ. ಇದನ್ನ ನಾಯಿನೂ ತಿನ್ನಲ್ಲ. ಇದರಲ್ಲಿ ಒಬ್ಬ ಅಧಿಕಾರಿ ಮಾತ್ರ ಅಲ್ಲ, ಸಚಿವರು, ಸರ್ಕಾರ ಎಲ್ಲರೂ ಇದಕ್ಕೆ ಹೊಣೆ ಅಂತ ಗರಂ ಆದ್ರು. ನನಗಂತೂ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಾನು ಅಲ್ಲಿಂದ ಬಂದಿದ್ದೀನಿ, ಬೇಸಿಕ್ ಗೊತ್ತಾಗುತ್ತೆ. ಆ ಒಳಗಡೆ ಇದೆಲ್ಲ ತಿಂದುಬಿಟ್ಟು ಜೋಳ ಒಳಗಡೆ ಮೇಲೆ ಮಾತ್ರ ಹೊಟ್ಟಿದೆ. ಇದನ್ನು ಕಳಿಸಿದ್ರೆ ತಿಂದ ಜನಗಳಿಗೆ ಅಪಾಯ. ಪ್ರಾಣಿಗಳು ತಿನ್ನಲ್ಲ, ನಾಯಿಗಳು ತಿನ್ನಲ್ಲ. ಇದನ್ನು ಜನಗಳಿಗೆ ಕಳಿಸ್ತೀವಿ ಅಂತ 48,000
ಮೂಟೆ ಬ್ಯಾಗ್ಸ್ ವೇಸ್ಟ್ ಬಿಕಾಸ್ ಆಫ್ ನೆಗ್ಲಿಜೆನ್ಸ್ ಬೈ ದಿ ಪಾರ್ಟೀಸ್. ಆಲ್ ದಿ ಅಥಾರಿಟೀಸ್ ರೆಸ್ಪಾನ್ಸಿಬಿಲಿಟಿ, ಅವರೊಬ್ಬರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಒಂದು ತುತ್ತು ಅನ್ನಕ್ಕೂ ಗತಿ ಇಲ್ಲದೆ ಅದೆಷ್ಟೋ ಮಂದಿ ನೀರು ಕುಡಿದು ಬೀದಿಯಲ್ಲಿ ಕಾಲ ಕಳೀತಾ ಇದ್ದಾರೆ. ಅಂಥದರ ನಡುವೆ ಇಷ್ಟು ದೊಡ್ಡ ಪ್ರಮಾಣದ ಜೋಳ ಹುಳ ಬೀಳೋವರೆಗೂ ಸುಮ್ಮನಿದ್ದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಡವರು ಹಸಿವಿನಿಂದ ಇರಬಾರದು ಅಂತ ಸರ್ಕಾರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ಸಾವಿರಾರು ಕ್ವಿಂಟಲ್ ಜೋಳ ಖರೀದಿ ಮಾಡಿ ಗೋದಾಮಲ್ಲಿ ದಾಸ್ತಾನು ಮಾಡಿತ್ತು. ಹೀಗೆ ದಾಸ್ತಾನು ಮಾಡಿ ವರ್ಷ ಕಳೆದರೂ ಕೂಡ ಆ ಜೋಳ ಗೋದಾಮಿನಲ್ಲೇ ಕೊಳಿತಾ ಇದೆ. 4 ರಿಂದ 5 ಕೋಟಿ ರೂಪಾಯಿ ಮೌಲ್ಯದ ಜೋಳದಲ್ಲಿ ಹುಳು. ಗೋದಾಮಿಗೆ ಉಪಲೋಕಾಯುಕ್ತ ದಿಢೀರ್ ವಿಸಿಟ್. ಈ ದೃಶ್ಯವನ್ನೊಮ್ಮೆ ನೋಡ್ಕೊಂಡು ಬಿಡಿ. ಗೋದಾಮಿನಲ್ಲಿ ಸಂಗ್ರಹಿಸಿರುವ ಸಾವಿರಾರು ಕ್ವಿಂಟಲ್ ಜೋಳದಲ್ಲಿ ಹುಳಗಳ ರಾಶಿ. ಬಡವರಿಗೆ ವಿತರಿಸಲು ಬಳ್ಳಾರಿಯಲ್ಲಿ ರಾಜ್ಯ ಉಗ್ರಾಣ ನಿಗಮದ ಗೋದಾಮಿನಲ್ಲಿ ಸರ್ಕಾರ ಇವನ್ನ ಸಂಗ್ರಹಿಸಿತ್ತು. 4 ರಿಂದ 5 ಕೋಟಿ ರೂಪಾಯಿ ಮೌಲ್ಯದ ಸುಮಾರು 24,000 ಕ್ವಿಂಟಲ್ ಜೋಳ ಸಂಗ್ರಹಿಸಿ 1 ವರ್ಷ ಕಳೆದಿದೆ. ಆದರೆ ಇನ್ನೂ ಕೂಡ ಬಡವರಿಗೆ ವಿತರಣೆ ಆಗಿಲ್ಲ. ಗೋದಾಮು ವ್ಯವಸ್ಥಾಪಕರನ್ನ ಕೇಳಿದ್ರೆ ನಮಗೆ ಸರ್ಕಾರದಿಂದ ರಿಲೀಸಿಂಗ್ ಆರ್ಡರ್ ಬಂದಿಲ್ಲ ಅಂತಾರೆ. ಇನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ತಲೆಮರೆಸಿಕೊಂಡು ತಿರುಗಾಡ್ತಿದ್ದಾರೆ. ಈಗ ಆಕ್ಚುಲಿ ಸರ್ 6 ಮಂತ್ಸ್ ಜವಾರ್ದು ಬಂದ್ಬಿಟ್ಟು 6 ಮಂತ್ಸ್ ಸ್ಟೋರೇಜ್ ಮಾಡ್ಕೋಬಹುದು. ನಮ್ದು 3 ಮಂತ್ಸ್ ಇದೆ ಪೀರಿಯಡ್, ಬಾಂಡಲ್ಲಿ 3 ಮಂತ್ಸ್ ಅಂತಾನೆ ಮಾಡಿರ್ತೀವಿ. ಆದ್ರೂ ಕೂಡ ಕೆಲವು ಪ್ರಾಬ್ಲಮ್ಸ್ ಗಳಿಂದ ನಮಗೆ ಯಾರುಗಳನ್ನ ರವಾನಿಸಕ್ಕೆ ಆಗಿರಂಗಿಲ್ಲ. ಬೇರೆ ರೀತಿಯಾಗಿ ಬೇರೆ ಸರ್ಕಿಗೆ ಅಲಾಟ್ಮೆಂಟ್ ಕೊಟ್ಟಿರ್ತಾರೆ ಸರ್ಕಾರದ ಕಡೆಯಿಂದ. ನಾವು 6 ಮಂತ್ಸ್ ವರೆಗೂ ನಮ್ಮ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಮ್ಯಾನೇಜ್ ಮಾಡಬಹುದು. ಬಟ್ ಆದ್ರೂ ಕೂಡ ನಮ್ಮ ಒಂದು ಗೋದಾಮಿನಲ್ಲಿ 1 ವರ್ಷದವರೆಗೆ ದಾಸ್ತಾನುಗಳನ್ನೇ ನಮ್ಮ ಗೋದಾಮಿನಲ್ಲಿ ಬಿಟ್ಟಿರ್ತಾರೆ. ಆದೇಶಗಳನ್ನ ರವಾನಿಸಿರುವುದಿಲ್ಲ. 1 ವರ್ಷದವರೆಗೆ ದಾಸ್ತಾನ ಆಗಿರುವ ಸರಕನ್ನ ನಾವು ಈಗ ಜನವರಿ ಮಂತ್ ಅಲ್ಲಿ ಅಲಾಟ್ಮೆಂಟ್ ಕೊಟ್ಟಿರೋ ಕಾರಣ ರಿಲೀಸ್ ಕೊಡ್ತಾ ಇದೀವಿ. ಇನ್ನು ಗೋದಾಮಿಗೆ ದಿಢೀರ್ ಭೇಟಿ ನೀಡಿದ ಉಪಲೋಕಾಯುಕ್ತ ಬಿ ವೀರಪ್ಪ ದಂಗಾಗಿ ಹೋದ್ರು. ಬಡವರು ತಿನ್ನುವ ಜೋಳಕ್ಕೆ ಹುಳ ಬಿದ್ದು ಗಬ್ಬೆದ್ದು ನಾರ್ತಿದೆ. ಇದನ್ನ ನಾಯಿನೂ ತಿನ್ನಲ್ಲ. ಇದರಲ್ಲಿ ಒಬ್ಬ ಅಧಿಕಾರಿ ಮಾತ್ರ ಅಲ್ಲ, ಸಚಿವರು, ಸರ್ಕಾರ ಎಲ್ಲರೂ ಇದಕ್ಕೆ ಹೊಣೆ ಅಂತ ಗರಂ ಆದ್ರು. ನನಗಂತೂ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಾನು ಹಳ್ಳಿಯಿಂದ ಬಂದಿದ್ದೀನಿ, ಬೇಸಿಕ್ ಗೊತ್ತಾಗುತ್ತೆ. ಆ ಒಳಗಡೆ ಇದೆಲ್ಲ ತಿಂದುಬಿಟ್ಟು ಜೋಳ ಒಳಗಡೆ ಮೇಲೆ ಮಾತ್ರ ಹೊಟ್ಟಿದೆ. ಇದನ್ನು ಕಳಿಸಿದ್ರೆ ತಿಂದ ಜನಗಳಿಗೆ ಅಪಾಯ. ಪ್ರಾಣಿಗಳು ತಿನ್ನಲ್ಲ, ನಾಯಿಗಳು ತಿನ್ನಲ್ಲ. ಇದನ್ನು ಜನಗಳಿಗೆ ಕಳಿಸ್ತೀವಿ ಅಂತ 48,000 ಮೂಟೆ ಬ್ಯಾಗ್ಸ್ ವೇಸ್ಟ್ ಬಿಕಾಸ್ ಆಫ್ ನೆಗ್ಲಿಜೆನ್ಸ್ ಬೈ ದಿ ಪಾರ್ಟೀಸ್. ಆಲ್ ದಿ ಅಥಾರಿಟೀಸ್ ರೆಸ್ಪಾನ್ಸಿಬಿಲಿಟಿ, ಅವರೊಬ್ಬರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಒಂದು ತುತ್ತು ಅನ್ನಕ್ಕೂ ಗತಿ ಇಲ್ಲದೆ ಅದೆಷ್ಟೋ ಮಂದಿ ನೀರು ಕುಡಿದು ಬೀದಿಯಲ್ಲಿ ಕಾಲ ಕಳೀತಾ ಇದ್ದಾರೆ. ಅಂಥದರ ನಡುವೆ ಇಷ್ಟು ದೊಡ್ಡ ಪ್ರಮಾಣದ ಜೋಳ ಹುಳ ಬೀಳೋವರೆಗೂ ಸುಮ್ಮನಿದ್ದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗಬೇಕಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.